ನಿಮ್ಗೆ ಯಾರು ಇಷ್ಟಪ್ಪ? ಗಿಲ್ಲಿ ಗಿಲ್ಲಿ ಯಾಕೆ ಇಷ್ಟ? ಅವನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಎಲ್ಲರಿಗೂ ಖುಷಿಯಾಗಿರ್ತಾನೆ. ಮತ್ತೆ ಆ, ಆಟ ಅಂತ ಬಂದಾಗ ಒಂಥರ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಯಾರು ಗೆಲ್ಬಾರ್ದಂತ ನಿಮ್ಗಿದೆ? ಗಿಲ್ಲಿನ ಯಾರು ಗೆಲ್ಬಾರ್ದು? ಗೆಲ್ಬಾರ್ದಂತನಾ? ಯಾರು ಗೆಲ್ಬಾರ್ದಂತ ಅನ್ಕೊಂಡಿದ್ದೀರಿ? ಧ್ರುವ ಅಂತ. ಧ್ರುವ ಅಂತ ಯಾಕಪ್ಪ? ಅವನು ಆಡೋ ರೀತಿ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. Okay, ಅಕಸ್ಮಾತ್ ಗಿಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬೋದು ಅಂತ? ಕಾವ್ಯಗೆಲ್ಲ ಚಾನ್ಸಸ್ ಇದೆ ಅಂತ. ಓಕೆ, ಆಯ್ತು. ಹೋಟೆಲ್ ಆಗ್ತಾ ಇದೀರಾ? ಆಗ್ತಾ ಇದೆ. ಯಾರು ಗೋಟ್ ಆಗ್ತೀವಿ? ಗಿಲ್ಲಿಗೆ. ನೋಡ್ತೀರಪ್ಪ? ನೋಡ್ತೀನಿ. ಸರ್, ಯಾರು ಇಷ್ಟ ನಿಮ್ಗೆ? ಗಿಲ್ಲಿ. ಗಿಲ್ಲಿ. ಈಗಿಂದ ಯಾರು ಗೆಲ್ಬೇಕಂತ? ಗಿಲ್ಲಿನೇ ಗೆಲ್ಬೇಕು ಅನ್ಕೊಂಡು. ಗಿಲ್ಲಿ ಯಾಕಂತ? ಗಿಲ್ಲಿ ರೈತರ ಮಗ. ಇಂಡಿಯಾ ಬಂದ್ಬಿಟ್ಟು ಇಂಡಿಯಾಗ್ ಬ್ಯಾಕ್ ಬಂದ್ಬಿಟ್ಟು ರೈತರು. ಅವ್ರ ಮಗ ಗೆಲ್ದಿಲ್ಲ ಅಂದ್ರೆ ಹೆಂಗನ? ಎಷ್ಟೊಂದ್ ಜನ ಅಶ್ವಿನಿ ಗೌಡ ಗೆಲ್ಬೇಕು ಕೂಡ ದುಡ್ಡು ಐತೆ, ಅವ್ರು ಗೆಲ್ಬೇಕಂತ ಪ್ಲಾನ್ ಮಾಡ್ತಾರೆ. ಹೆಂಗನಾಗ್ಲಿ ಗಿಲ್ಲಿನೇ ಗೆಲ್ಲೋದನ್ನ. ಓಕೆ, ಗಿಲ್ಲಿ ಗೆಲ್ಬಾರ್ದಂತ ಎಷ್ಟೊಂದ್ ಜನ ಅಪಪ್ರಚಾರ ಮಾಡ್ತಾರೆ. ಅವ್ರಿಗೆಲ್ಲ ಏನಕ್ಕೆ ಇಷ್ಟ? ನಾಯಿಗಳು ಎಷ್ಟೋ ನಾಯಿಗಳು ಬೊಗಳ್ತದೆ. ಬೊಗ್ಲೋ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬೊಗ್ಲಲ್ಲ. ಮಾಡೋ ಕೆಲಸ ಮಾಡ್ತಾ ಇರ್ತೀವಿ. ಮಾಡಿ ಕೆಲಸ ಮಾಡ್ತಾ ಇರ್ತೀವಿ. ಸೆಲೆಬ್ರೇಷನ್ ಯಾವ ತರ ಇರುತ್ತೆ ಅಕಸ್ಮಾತ್ ಗಿಲ್ಲಿ ಗೆದ್ರೆ ನಿಮ್ದು? ಫುಲ್ ಪಟಾಕಿ ಹೊಡ್ಕೊಂಡು ಉಗಾದಿ ಹೆಂಗ್ ಮಾಡಿರ್ತೀವಿ ಅದಕ್ಕಿಂತ ತ್ರಿಬಲ್ ಆಗಿ ಮಾಡ್ತೀವಣ್ಣ. ಯುಗಾದಿ ಹೆಂಗ್ ಮಾಡ್ತೀವಿ ಅದಕ್ಕೆ ತ್ರಿಬಲ್ ಆಗಿ ಮಾಡ್ತೀವಿ. ಗಿಲ್ಲಿ ಬಿಟ್ರೆ ಇನ್ ಕೇಸ್ ಅಕಸ್ಮಾತ್ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಇನ್ ಯಾರು ಗೆಲ್ಬೋದು ಅಂತ? ಯಾರು ಬೇಡ ಬೇಡಣ್ಣ, ಯಾರು ಬೇಡ ಬೇಡ. ನಮ್ ಗಿಲ್ಲಿ ಬಿಟ್ರೆ ಯಾರು ನೋಡಲ್ಲ. ಅಕಸ್ಮಾತ್ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಶೋ ನೋಡ್ತೀರಂತ ನೆಕ್ಸ್ಟ್ ಸೀಸನ್ ಅಲ್ಲ? ನಾನು 12 ವರ್ಷದಿಂದ ಬಿಗ್ ಬಾಸ್ ನೋಡಿಲ್ಲ. ಫಸ್ಟ್ ಟೈಮ್ ಗಿಲ್ಲಿಗೋಸ್ಕರ ನೋಡಿದ್ದೀನಿ. ಬೇಕಾ ನಾನು ಫೋನ್ ಅಲ್ಕೊಂಡು ತೋರಿಸ್ತೀನಿ. ಅವ್ರನಿಂದಾನೇ ವಿಡಿಯೋ ಮಾಡ್ಕೊಂಡು ನೋಡ್ತಾ ಇರೋದು, ಇಲ್ಲಾಂದ್ರೆ ನೋಡೋದೇ ಇಲ್ಲ. ಅವ್ರು ಇಲ್ಲಂದ್ರೆ ಬಿಗ್ ಬಾಸ್ ನೋಡ್ತಾ ಇದ್ದಿಲ್ಲ. ನೋಡೇ ಇಲ್ಲ. 12 ವರ್ಷದಿಂದ ನೋಡೇ ಇಲ್ಲ. ನಮ್ಮ ಅಮ್ಮನೇ.